ಹಲೋ ಮಕ್ಕಳೇ, ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಈ ಒಂದು ವಿಡಿಯೋನಲ್ಲಿ ಪಿ ಯು ಬೋರ್ಡಿಂದ ಕೊಟ್ಟಿರುವಂತಹ ಕ್ವಶನ್ ಬ್ಯಾಂಕ್ನಲ್ಲಿ ಬರುವಂಥ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಚಾಪ್ಟರ್ ಬಂದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಓಕೆ, ಸೊ ಫಸ್ಟ್ ಚಾಪ್ಟರಲ್ಲಿ ಬರುವಂತಹ ಕ್ವಶನ್ನು. ಈ ಒಂದು ಕ್ವಶನ್ನು 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ 3 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಓಕೆ, ಸೊ ಥ್ರೂ ಔಟ್ ದ ವಿಡಿಯೋ ಗಮನ ಇಟ್ಟು ಕೇಳ್ಕೊಳ್ಳಿ. ಕ್ಲಿಯರ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಆ್ಯಂಡ್ ಈ ನ್ಯೂಮರಿಕಲ್ನ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಸೊಲ್ಯೂಷನ್ ಅಥವಾ ಆನ್ಸರ್. ಓಕೆ, ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಹೋಗೋಣ. 2 ಪಾಯಿಂಟ್ ಚಾರ್ಜಸ್ 20 microcoulomb and 10 microcoulomb are separated by 0.05 meter in free space. Find the force between them. Also calculate the force when dielectric medium of dielectric constant 3 is introduced between them. ಸೊ ಕ್ವಶನ್ ನೋಡ್ತಾ ಹೋದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಎರಡು ಕೇಸ್ ಇದೆ. ಮೊದಲನೇ ಕೇಸಲ್ಲಿ 2 ಪಾಯಿಂಟ್ ಚಾರ್ಜ್ ಇದೆ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ಡಯಾಗ್ರಾಮ್ ಬರೀತಾ ಹೋಗೋಣ. ಫಸ್ಟು ದಿಸ್ ಈಸ್ ಒನ್ ಚಾರ್ಜ್. ಓಕೆ, ಆ್ಯಂಡ್ ದಿಸ್ ಈಸ್ ಅನದರ್ ಚಾರ್ಜ್. ಈ ಎರಡು ಚಾರ್ಜಿನ ನಡುವೆ ಇರುವಂತಹ ಡಿಸ್ಟೆನ್ಸ್, ಲೆಟ್ ಮಿ ಟೇಕ್ ದಿಸ್ ಚಾರ್ಜ್ ಆಸ್ Q1 and this charge as what? Q2. Okay, so Q1 value ಬಂದು 20 microcoulomb ಇದೆ, Q2 value ಬಂದು 10 microcoulomb ಇದೆ. ಆ್ಯಂಡ್ ಇವೆರಡರ ನಡುವೆ ಇರುವಂತಹ ಚಾರ್ಜು ನಾಟ್ ಚಾರ್ಜ್, ಡಿಸ್ಟೆನ್ಸ್ ಬಂದು 0.05 ಮೀಟರ್. ಅದೇ ರೀತಿ ಕೇಸ್ 2ನಲ್ಲಿ ಏನಾಗಿದೆ, ಅದೇ ರೀತಿ ಎರಡೇ ಚಾರ್ಜಸ್, ಸೇಮ್ ಚಾರ್ಜಸ್ ಇದೆ, ಬಟ್ ಇಲ್ಲಿ ಫ್ರೀ ಸ್ಪೇಸ್ ಇಲ್ಲ. ಇನ್ಸ್ಟೆಡ್ ಆಫ್ ದಟ್ ಮಧ್ಯದಲ್ಲಿ ಯಾವುದೋ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಇಟ್ಟಿದ್ದಾರೆ. ವಾಟ್ ಇಸ್ ಮೀನ್ ಬೈ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂದರೆ ಇನ್ಸುಲೇಟಿಂಗ್ ಮೀಡಿಯಂ ಅಷ್ಟೇ, ಇನ್ಸುಲೇಟಿಂಗ್ ಮೆಟೀರಿಯಲ್. ಓಕೆ, ಸೊ ಡೈಎಲೆಕ್ಟ್ರಿಕ್ ಮೀಡಿಯಂ. ಸೊ ಈ ಡೈಎಲೆಕ್ಟ್ರಿಕ್ ಮೀಡಿಯಂ ಇಟ್ಟಾಗ ಮುಂಚೆ ಕೊಡುವಂತಹ ಒಂದು ಎಫೆಕ್ಟ್ ಅಥವಾ ಫೋರ್ಸ್ಗೂ ಡೈಎಲೆಕ್ಟ್ರಿಕ್ ಮೀಡಿಯಂ ಇಟ್ಟಾಗ ಸಿಗುವಂತಹ ಫೋರ್ಸು ಡಿಫ್ರೆನ್ಸ್ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇಟ್ಟರೂ ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಆ ವ್ಯಾಲ್ಯೂಸ್ ಆಫ್ ಚಾರ್ಜಸ್ ಸೇಮು ಎರಡು ಕೇಸಲ್ಲಿ, 20 ಮೈಕ್ರೋಕೂಲಮ್, ಇಲ್ಲೂ ಅಷ್ಟೇ 10 ಮೈಕ್ರೋಕೂಲಮ್. ಓಕೆನಾ? ಓಕೆ, ಸೊ ಇಲ್ಲೂ ಅಷ್ಟೇ ಡಿಸ್ಟೆನ್ಸ್ ವಿಲ್ ಬಿ ಸೇಮ್. ಆರ್ ವ್ಯಾಲ್ಯೂ ಇಸ್ ವಾಟ್? 0.05 ಮೀಟರ್. ಓಕೆ, ಎಸ್. ನಾವೀಗ ಎರಡು ಕೇಸ್ ಬಂದಿರೋದ್ರಿಂದ, ಓಕೆ, ಸೊ ಕೇಸ್ 1 ಅಂತ ತಗೊಳ್ಳೋಣ. ಇದನ್ನು ಕೇಸ್ 1. ಓಕೆ, ಆ್ಯಂಡ್ ದಿಸ್ ಒನ್ ಐ ವಿಲ್ ಟೇಕ್ ಇಟ್ ಆಸ್ ವಾಟ್? ಕೇಸ್ 2. ಸೊ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ? ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ವಾಸ್ ಗಿವನ್ ಬೈ ಕೂಲಮ್ಸ್ ಲಾ. ಓಕೆ, ಸೊ ಆ್ಯಂಡ್ ಕೂಲಮ್ಸ್ ಲಾ ಅಲ್ಲಿ ಬರುವಂತಹ ಫಾರ್ಮುಲಾ ಏನಿದೆ? ಸೊ ದಟ್ ಈಸ್ F ಇಸ್ ಈಕ್ವಲ್ ಟು 1/4πε0. ಓಕೆ, ಸೊ Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್. ಓಕೆ, ಸೊ R ಸ್ಕ್ವೇರ್, ಕರೆಕ್ಟ್? ಎಸ್. ಸೊ ಈಗ R ಸ್ಕ್ವೇರ್. ಓಕೆ, 1/4πε0 ಅಂದರೆ ಕೂಲಮ್ಸ್ ಕಾನ್ಸ್ಟೆಂಟ್, and I will take it as what? K. Okay, so K into Q1 Q2 divided by R square. Okay, so now we know the value of K. What is the value of K? 8.99 into 10 to the power of 9. What is the value of Q1? ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ದಟ್ ಈಸ್ 20 ಮೈಕ್ರೋಕೂಲಮ್. ಹಾಗಾಗಿ 20 into 10 to the power of 6 ಬರೀತೀನಿ. ಇಂಟು Q2 is 10 into 10 to the power of 6 ಮೈಕ್ರೋಕೂಲಮ್ ಇರೋದ್ರಿಂದ -6. Okay, divided by R square. The value of R is what? 0.05. Okay, square. So pause ಮಾಡಿಬಿಟ್ಟು ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಫೈನಲ್ ಅಂದರೆ ದಟ್ ಕ್ಯಾಲ್ಕುಲೇಷನ್ ಮಾಡಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ವಾಟ್ ಈಸ್ ದ ಆನ್ಸರ್, ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ಆಲ್ ದಿಸ್ ಅಂತ ಹೇಳಿ. ಸೊ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಕ್ಯಾಲ್ಕುಲೇಟ್ ಮಾಡಿದಾಗ 8.99 ಇಂಟು 20 ಇಂಟು 10. ಓಕೆ, ಸೊ ಐ ಗಾಟ್ ದ ಆನ್ಸರ್ ಆಸ್ ವಾಟ್? 1798 ಹೋಲ್ ಡಿವೈಡೆಡ್ ಬೈ 0.05 ಹೋಲ್ ಸ್ಕ್ವೇರ್ ಅಂದರೆ 0.0025 ಆಗುತ್ತೆ. ಓಕೆ, ಇಂಟು 10 to the power of 9 ಇದೆ, ಮತ್ತೆ ಆ ಕಡೆ -6 ಇದೆ. ಅದನ್ನು ನಾವು ಆ್ಯಡ್ ಅಪ್ ಮಾಡಿದ್ರೆ ಅಂದರೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಪ್ಲೈ ಮಾಡಿದ್ರೆ -3 ಸಿಗುತ್ತೆ. ಹೌದಾ? ಯಾಕಂದರೆ -12 ಆಗುತ್ತೆ. ಇಲ್ಲಿ +9 -3 ಏನಾಗುತ್ತೆ? +9 -12 ಏನಾಗುತ್ತೆ? -3 ಸಿಗುತ್ತೆ. ಸೊ 1978 ಡಿವೈಡೆಡ್ ಬೈ ಓಕೆ, ಸೊ ಡಿವೈಡೆಡ್ ಬೈ 0.0025 ಮಾಡಿದಾಗ ಐ ಗಾಟ್ ದ ವ್ಯಾಲ್ಯೂ ಆಸ್ ವಾಟ್? 719200 ಇಂಟು 10 to the power of -3 ಸಿಕ್ತು. ಸೊ 10 to the power of -3 ಅಂದರೆ ಡಿವೈಡೆಡ್ ಬೈ 1000. ಸೊ ಆನ್ಸರ್ ಎಷ್ಟು ಬರುತ್ತೆ ನಮಗೆ? 719.2. ಓಕೆ, 719.2 ಓಕೆ 00 ನ್ಯೂಟನ್ ಸಿಗುತ್ತೆ. ನಾವು ಇದನ್ನು ನಿಯರ್ಲಿ ರೌಂಡ್ ಆಫ್ ಮಾಡೋದಾದರೆ 720 ನ್ಯೂಟನ್ ಇಸ್ ದ ಆನ್ಸರ್. ಈಗ ಕ್ವಶನ್ ಏನು? ಕೇಸ್ 2ನಲ್ಲಿ ಇದು ಫ್ರೀ ಸ್ಪೇಸಲ್ಲಿ ಇಟ್ಟಾಗ ಆಯಿತು. ಈಗ ಫ್ರೀ ಸ್ಪೇಸ್ ಇದೆ, ಇಲ್ಲಿ ಫ್ರೀ ಸ್ಪೇಸ್ FS ಅಂತ ಬರೀತೀನಿ, ಫ್ರೀ ಸ್ಪೇಸ್ ಇದೆ. ಸೊ ಅದೇ ಫ್ರೀ ಸ್ಪೇಸಲ್ಲಿ ಈಗ ಏನು ಇಟ್ಟಿದ್ದಾರೆ? ಡೈಎಲೆಕ್ಟ್ರಿಕ್ ಮೀಡಿಯಂ ಇಟ್ಟಿದ್ದಾರೆ. ಡೈಎಲೆಕ್ಟ್ರಿಕ್ ಮೀಡಿಯಂ ಇಟ್ಟಾಗ ಅಲ್ಲಿ ಬರುವಂತಹ ಫೋರ್ಸ್ ಏನು? ದಟ್ ಫೋರ್ಸ್ ಐ ವಿಲ್ ಟೇಕ್ ಇಟ್ ಆಸ್ F2. ಓಕೆ, ವಿ ಹ್ಯಾವ್ ದ ಫಾರ್ಮುಲಾ. ಓಕೆ, ಸೊ ಫ್ರೀ ಸ್ಪೇಸಲ್ಲಿ ಏನಿತ್ತು ಆ ಫೋರ್ಸು ಡಿವೈಡೆಡ್ ಬೈ ವಾಟ್ ಈಸ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನಿರುತ್ತೆ ಆ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ F1? F1 is 720. Okay, what is the value of K? That is 3. Okay, so 720 divided by 3 ಮಾಡಿದಾಗ we will get
240 ನ್ಯೂಟನ್. ದಿಸ್ ಈಸ್ ವಾಟ್ ದ ಸೊಲ್ಯೂಷನ್. ಸೊ ಈ ಸೊಲ್ಯೂಷನ್ ಕರೆಕ್ಟಾಗಿ ಬರೀತು ಅಂದರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಸೊಲ್ಯೂಷನ್. ಓಕೆ, ಆ್ಯಂಡ್ ದಿಸ್ ಒನ್ ಈಸ್ ಅನದರ್ ಸೊಲ್ಯೂಷನ್ ವಿಚ್ ಈಸ್ F1. ರೈಟ್ ಹಿಯರ್ ದಿಸ್ ಈಸ್ ಅನದರ್ ಸೊಲ್ಯೂಷನ್. ಓಕೆ, ಸೊ ಇಲ್ಲಿ ನಾವೀಗ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಸಿ ಹೌ ದ ವ್ಯಾಲ್ಯೂ ಆಫ್, ಓಕೆ, ಸೊ ಇಲ್ಲಿ ನಾನೊಂದು ಫಾರ್ಮುಲಾ ಬರೆದಿದ್ದೀನಿ. ಏನು ಫಾರ್ಮುಲಾ ಬರೆದಿದ್ದೀನಿ? ಸಿ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಐ ಹ್ಯಾವ್ ರಿಟರ್ನ್ ದಿಸ್ ಫಾರ್ಮುಲಾ. F2 ಈಸ್ ಈಕ್ವಲ್ ಟು F1/K. ಹೇಗೆ ಬಂತು ಈ ಫಾರ್ಮುಲಾ ಅನ್ನೋದು ಒಂದು ಎಕ್ಸ್ಟ್ರಾ ಸ್ಟೆಪ್ ಆರೋ ಎಕ್ಸ್ಟ್ರಾ ಕಾನ್ಸೆಪ್ಟ್ ನಾವು ಈ ಒಂದು ಕ್ವಶನಿಂದ ತಿಳ್ಕೊಳ್ತಾ ಹೋಗೋದು. ಸಿ, 2 ಚಾರ್ಜಸ್ ಇಟ್ಟಾಗ ಕನ್ಸಿಡರ್ 2 ಚಾರ್ಜಸ್ Q1 ಆ್ಯಂಡ್ Q2. ಓಕೆ, ಆ್ಯಂಡ್ ಈ ಚಾರ್ಜ್ ಇಟ್ಟಾಗ ಆಬ್ವಿಯಸ್ಲಿ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಇದ್ರ ಸುತ್ತ ಏನಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇದ್ದೇ ಇರುತ್ತೆ. ಸೊ ಈ ಮಧ್ಯದಲ್ಲಿ ಈ 2 ಚಾರ್ಜ್ ಮಧ್ಯದಲ್ಲಿರುವಂತಹ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸ್ ಏನು ಮಾಡುತ್ತೆ, ದಟ್ ಸ್ಪೇಸ್ ವಿಲ್ ಡಿಸೈಡ್ ಹೌ ಮಚ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಹ್ಯಾಸ್ ಟು ಅಲೋ. ಎಷ್ಟು ಅಲೋ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಯಾರು? ಆ ಒಂದು ಆ ಒಂದು ಸ್ಪೇಸ್, ಫ್ರೀ ಸ್ಪೇಸ್. ಸೊ ಹಾಗಾಗಿ ಕೂಲಂಬ್ಸ್ ಲಾನಲ್ಲಿ ವಿ ವಿಲ್ ರೈಟ್ ಇಟ್ ಆಸ್ ವಾಟ್ 1/4πε0 ಅಂತ ಬರಿತೀವಿ. ಆ ε0 ವ್ಯಾಲ್ಯೂ ಏನು ಅಂತ ಹೇಳಿದ್ರೆ ದಟ್ ವ್ಯಾಲ್ಯೂ ಇನ್ ದ ಸೆನ್ಸ್ ದ ಮೀನಿಂಗ್ ಆಫ್ ε0 ಅಂತ ಹೇಳಿದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಅಂದರೆ ಈ ಫ್ರೀ ಸ್ಪೇಸ್ ಎಷ್ಟು ಅಲೋ ಮಾಡ್ತದೆ ಎಲೆಕ್ಟ್ರಿಕ್ ಫೀಲ್ಡ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ನ ಎಷ್ಟು ಅಲೋ ಮಾಡ್ತದೆ ಅನ್ನೋದೇ ದಿಸ್ ε0 ವ್ಯಾಲ್ಯೂ ವಿಲ್ ಸೇ. ಅದೇ 2 ಚಾರ್ಜ್ ನಡುವೆ ಡೈಎಲೆಕ್ಟ್ರಿಕ್ ಮೀಡಿಯಂ ಹಾಕಿದಾಗ, ಓಕೆ, ಸೊ ಮುಂಚೆ ಇರುವಂತಹ ಎಫೆಕ್ಟ್ಗೂ ಈಗ ಆಗುವಂತಹ ಡೈಎಲೆಕ್ಟ್ರಿಕ್ ಮೀಡಿಯಂ DM ಅಂತ ಬರೀತೀನಿ, ಡೈಎಲೆಕ್ಟ್ರಿಕ್ ಮೀಡಿಯಂ, ಈಗ ಬರುವಂತಹ ಎಫೆಕ್ಟು ಬೇರೆ ಇದ್ದೇ ಇರುತ್ತಾ? ಓಕೆ, ಸೊ ಈಗ ಫಾರ್ಮುಲಾ ಬರೆಯೋದಾದ್ರೆ ಐ ವಿಲ್ ರೈಟ್ ಇಟ್ ಆಸ್ F'. ಓಕೆ, ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? ದ ವ್ಯಾಲ್ಯೂ ವಿಲ್ ಬಿ 1/4πε ಅಂತ ಬರಿತೀವಿ. ವಾಟ್ ಈಸ್ ದಿಸ್ ಎಪ್ಸಿಲಾನ್? ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದ ಮೆಟೀರಿಯಲ್. ಈ ಡೈಎಲೆಕ್ಟ್ರಿಕ್ ಮೀಡಿಯಂ ಏನಿರುತ್ತಲ್ಲ ಅದರ ಆಬ್ಸಲ್ಯೂಟ್ ಪರ್ಮಿಟಿವಿಟಿನೇ. ಓಕೆ, ಸೊ ಆಬ್ಸಲ್ಯೂಟ್ ಪರ್ಮಿಟಿವಿಟಿನೇ ನಾವೇನಂತ ಕರಿತೀವಿ? ಎಪ್ಸಿಲಾನ್ ಅಂತ ಕರಿತೀವಿ. ದಟ್ ಈಸ್ ಈಕ್ವಲ್ ಟು ಎಪ್ಸಿಲಾನ್. ಓಕೆ, ಸೊ ಸೇಮ್ ಅದು ಬಿಟ್ಟು ಮಿಕ್ಕಿದೆಲ್ಲ ವ್ಯಾಲ್ಯೂಸ್ ಏನಿರುತ್ತೆ, ಕ್ವಾಂಟಿಟೀಸ್ ಎಲ್ಲ ಸೇಮ್ ಅದನ್ನೇ ಬರಿತೀವಿ. ಆಯ್ತಾ? ಸೊ ಇಲ್ಲಿಗೂ ಏನು ಡಿಫ್ರೆನ್ಸ್ ಬಂತು? ಇಲ್ಲಿ ε0 ಬಂತು, ಇಲ್ಲಿ ಎಪ್ಸಿಲಾನ್ ಬಂತು. ಕರೆಕ್ಟಾ? ಸೊ ಇಲ್ಲಿ ಎಪ್ಸಿಲಾನ್ ಅಂದ್ರೆ ಏನು? ಪರ್ಮಿಟಿವಿಟಿ ಆಫ್ ಅ ಡೈಎಲೆಕ್ಟ್ರಿಕ್ ಮೀಡಿಯಂ. ಪರ್ಮಿಟಿವಿಟಿ ಆಫ್ ಅನದರ್ ಮೆಟೀರಿಯಲ್ ಆದರೂ ಆಗ್ಬೋದು. ಅದರ ಹೆಸರನ್ನ ಏನಂತ ಕರಿತೀವಿ? ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂತ ಕರಿತೀವಿ. ಆಯ್ತಾ? ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಐ ವಿಲ್ ಟೇಕ್ ದ ರೇಷಿಯೋ ಆಫ್ ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಎ ಮೆಟೀರಿಯಲ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಆಯ್ತಾ? ಸೊ ಈ 2 ರಿಲೇಷನ್ಶಿಪ್ಪನ್ನ, ಆ ಒಂದು ರೇಷಿಯೋನ ನಾವೇನಂತ ಕರಿತೀವಿ? ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರಿತೀವಿ. ಓಕೆ, εr ಅಂತ ಕರಿತೀವಿ. ಈ ಒಂದು ಮೆಟೀರಿಯಲ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಆಗಿದ್ರೆ then we will call this relative permittivity as dielectric constant, which is capital K. So therefore ε/ε0 is equal to K ಅಂತ ತಗೊಳ್ತೀವಿ. ಹಾಗಿದ್ರೆ ಈಗ ಎಪ್ಸಿಲಾನ್ ವ್ಯಾಲ್ಯೂ ಏನಾಗುತ್ತೆ? ಕ್ಯಾಪಿಟಲ್ K ಇಂಟು ε0 ಆಗುತ್ತೆ. ಕರೆಕ್ಟಾ? ಸೊ ಈಗ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಅಥವಾ ಡೈಎಲೆಕ್ಟ್ರಿಕ್ ಮೀಡಿಯಂನ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಫೋರ್ಸ್? ದಟ್ ವಿಲ್ ಬಿಕಮ್ F'. ಓಕೆ, ಸೊ F' is equal to 1/4π. Instead of epsilon, I can write it as what? K into epsilon0. So K into epsilon0. So Q1 Q2 divided by R² ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ K ನ ಆಚೆ ತೆಗೆದ್ರೆ, K ನ ಅಂದರೆ ದಟ್ ಮೀನ್ಸ್ ಸೆಪ್ರೇಟ್ ಆಗಿ ಬರ್ಕೊಂಡೆ 1/K ಇಂಟು ಮಿಕ್ಕಿದ್ದೆಲ್ಲ ಏನು ಉಳಿಯುತ್ತೆ ನೋಡಿ? 1/4πε0 Q1 Q2 divided by R² ಉಳಿಯುತ್ತೆ. ಸೊ 1/4πε0 Q1 Q2 divided by R² ಅಂದ್ರೆ ಏನು? ಫೋರ್ಸ್. ಸೊ ಹಾಗಾಗಿ ಏನಂತ ಬರೀಬೋದು ಇಲ್ಲಿ? 1/K ಇಂಟು ಫೋರ್ಸ್ ವಿಚ್ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ K. ಸೊ ಇಲ್ಲಿ ನಾನು ಬರೆದಿರೋ ಫಾರ್ಮುಲಾ ಎಲ್ಲಿಂದ ಬಂದಿದೆ ಅಂದರೆ ಈ ಒಂದು ಸಿಂಪಲ್ ಡಿರೈವೇಷನ್ ಇಂದ ಬಂದಿದೆ. ಅರ್ಥ ಆಗ್ತಿದೆಯಾ? ಸೊ ಈ ಫಾರ್ಮುಲಾ ಹೇಗೆ ಬಂತು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಫಾರ್ಮುಲಾ ಡಿರೈವೇಷನಲ್ಲೂ ಕೂಡ ನಾವು ಮಾಡ್ತೀವಿ. ಓಕೆ, ಸೊ ಅದ್ರ ಜೊತೆಗೆ ಇಲ್ಲೂ ಈ F1/K ಹೇಗೆ ಬರುತ್ತೆ? ಆ ಸೆಕೆಂಡ್ ಕೇಸಲ್ಲಿ ಬರುವಂತಹ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಇಟ್ಟಾದ್ಮೇಲೆ ಬರುವಂತಹ ಫೋರ್ಸ್ನ F2 ಅಂತ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಡಿರೈವೇಷನ್ ಮಾಡುವಾಗ F' ಅಂತ ತೊಗೊಂಡಿದ್ದೀನಿ. ಅಷ್ಟೇ ಡಿಫ್ರೆನ್ಸು. ದರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಓಕೆ, ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ಒಂದು ಕ್ವಶನ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಇದೇ ರೀತಿ ಪ್ರತಿಯೊಂದು ಕ್ವಶನ್ ಬ್ಯಾಂಕಲ್ಲಿ ಬರುವಂಥ ಪ್ರತಿಯೊಂದು ಕ್ವಶನ್ಸಿಗೂ ನಾವು ಸೊಲ್ಯೂಷನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.